ರೆಡಿ ಆಯಿತು. ಬಜ್ಜಿ, ಕಾಫಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗೆಲ್ಲ ಆಟ ಓಟ ಎಲ್ಲ ಮುಗೀತು. ಟೀ ಟೈಮ್ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಬಂದು ಇವಾಗ ಮನೆಗೆ ಹೋಗೋಕ್ಕೆ ರೆಡಿಯಾಗಿ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ. ನಮ್ಮಮ್ಮ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾರೆ. ಎಷ್ಟೊಂದು ಬ್ಯಾಗ್ಸ್ ತಂದಿದ್ದಾರೆ 2 ದಿವಸಕ್ಕೆ. ನಮ್ಮಮ್ಮ ಏನನ್ನ ಬಿದ್ದಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಳ್ಳಮ್ಮ. ನೋಡಿ, ತುಂಬ ಇಷ್ಟ ಆಯಿತು ಈ ರೆಸಾರ್ಟು. ಒಂಥರ ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ. ಆದರೆ ಚಿಕ್ಕದಾಯಿತು ಅನ್ನೋದಷ್ಟೇ, ಇನ್ನೆಲ್ಲ ಚೆನ್ನಾಗಿದೆ. ಅಮ್ಮ, ನಿಂಗೆ ಹೆಂಗೆ ಅನಿಸ್ತಮ್ಮ? ಸೂಪರ್. ನಿನ್ನ ಖುಷಿ ಆದರೆ ನಮಗೂ ಖುಷಿ. ಎಲ್ಲ ಪ್ಯಾಕಿಂಗ್ ಆಯಿತು. ನಾವು ನಿನ್ನೆ ಬಂದಾಗ ಒಂದು 8 o'clock ಆಗಿತ್ತು. ಸೊ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ ಎಲ್ಲ ಒಂದು ಕಡೆಯಿಂದ. ನಾನು ಏನು ಹೇಳೋದು ಅಂದರೆ, ಎಲ್ಲ ನಾನು ರಿವ್ಯೂಸಲ್ಲಿ ನೋಡ್ದಂಗೆ ಸ್ವಲ್ಪ ಚಿಕ್ಕದ ಜಾಗ, ಆಮೇಲೆ ಇಲ್ಲಿ ಸರಿಯಾಗಿ ರಿಪ್ಲೈ ಮಾಡಲ್ಲ, ಸರಿಯಾಗಿ ಮಾತಾಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಏನೂ ಇಲ್ಲ, ಕೆಲಸ ಮಾಡೋರೆಲ್ಲ ತುಂಬ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ. ಆಮೇಲೆ ಅಡುಗೆ ಮಾತ್ರ ಸೂಪರಾಗಿದೆ. ಊಟ ತಿಂಡಿಲಂತೂ ಮೋಸ ಇಲ್ಲ. ಬಟ್ ಕೊಟ್ಟಿರೋ ದುಡ್ಡಿಗಂತೂ ಆರಾಮಾಗಿ ಮಾಡ್ಬೋದು. ನಮಗಂತೂ ಸಮಾಧಾನ ಆಯಿತು, ವೇಸ್ಟ್ ಅಂತೂ ಆಗಲಿಲ್ಲ. ಬಂದ್ವಿ ನಿನ್ನೆ ಇಷ್ಟೊತ್ತಿಗೆ ಬಂದೆಲ್ಲ ದೇಶಾನಿ ಬರ್ಡೇ ಎಲ್ಲ ಮುಗಿಸಿ ಬೆಳಗ್ಗೆಲ್ಲ ಆಡಿದ್ವಿ. ಬಟ್ ಗೇಮ್ಸ್ ಆಡೋಕ್ಕೆ ಅಂತಲೇ ಬಂದರೆ ಸ್ವಲ್ಪ ಗೇಮ್ಸ್ ಅನ್ನೋದು ಕಡಿಮೆ ಇದೆ ಅನ್ನೋದು ಬಿಟ್ಟರೆ, ಜಾಗ ಚಿಕ್ಕದಿದೆ. ಚಿಕ್ಕದಿದು ಚೊಕ್ಕವಾಗಿ ಯೂನಿಕಾಗಿ ಮಾಡಿದ್ದಾರೆ. ಬಟ್ ಒಂದಷ್ಟು ಜನ ಗ್ರೂಪಲ್ಲಿ ಬಂದಾಗ ಟೈಮ್ ಸ್ಪೆಂಡ್ ಮಾಡಿ ನೈಟ್ ಆ್ಯಂಡ್ ಡೇ ಇರೋರ್ಗಾದರೆ ಆರಾಮಾಗಿ ಫ್ರೆಂಡ್ಸ್ ಎಲ್ಲ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪ್ಯಾಕಿಂಗ್ ಆಯಿತು. ಇನ್ನು ನೆಕ್ಸ್ಟು ಮನೆ ಕಡೆ ಹೊಡಬೇಕು. ನೋಡಿ, 1.5 ಡೇಗೆ ಎಷ್ಟೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಡ್ರೆಸ್ಗಳು ಸ್ವಿಮ್ಮಿಂಗ್ ಒಂದು ಹಾಕ್ಕೊಬೇಕಿತ್ತು, ನೈಟ್ ಒಂದು, ಬೆಳಗ್ಗೆಗೊಂದು, ರೈನ್ ಡ್ಯಾನ್ಸ್ ನಾವು ಹೋಗಲಿಲ್ಲ. ಯಾಕಂದರೆ ಸ್ವಿಮ್ಮಿಂಗಲ್ಲೇ ಹಾಡಿ ಸಾಕಾಯಿತು. ಸೊ ಅದರಿಂದ ಇಲ್ಲಿಗೆ ಮುಗಿಸಿದ್ವಿ. ಆಮೇಲೆ ಅವ್ರು ಗಿಫ್ಟ್ ಐಟಮ್ಸ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಪ್ಯಾಕಿಂಗ್ ಜಾಸ್ತಿ ಆಯಿತು. ಸೊ ಫುಲ್ ಎಂಜಾಯ್ ಮಾಡಿದ್ವಿ. ದೇಶಾನಿ ಬರ್ತೀವಿ ಅಂತ ಫುಲ್ ಖುಷಿಯಾಗಿ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಒಂದಿನ ಇರೋಕ್ಕೆ ಇಷ್ಟು ಕತೆ ಮಾಡ್ಕೊಂಡು ಬಂದವ್ರೆ. ಇನ್ನೂ 3 ಬ್ಯಾಗ್ಸ್ ಇದೆ. ಇನ್ನೂ 3 ಬ್ಯಾಗ್ ಇದೆ. ಈಗ ತಂದಿರೋದು ಅವ್ರಿಗೆ ಎಲ್ಲ ಮೇಕಪ್ ಸೆಟ್ಟು, ಬಟ್ಟೆಗಳು, ಗಂಟೆಗಳು ಅಂತ ಅವ್ರ ಬ್ಯಾಗ್ ಒಂದು, ದೇಶಾನಿ ಬ್ಯಾಗ್ ಒಂದು, ನನ್ನ ಬ್ಯಾಗ್ ಒಂದು. ಬಟ್ ಹೊರ್ತಿರೋರು ನಾನು. ನೋಡಿ, ಎಲ್ಲ ಗಂಡಸರು ಇಲ್ಲ ನಾವು ಹೊರ್ತಿದೀವಿ. ದೇಶಾನಿನೂ ಹೊರ್ತಿದ್ದಾಳೆ. ಅವಳು 3 ಬ್ಯಾಗು, ಆಮೇಲೆ ಎಲ್ಲ ತ್ಯಾವ ಆಗಿರೋ ಬ್ಯಾಗು ಎಲ್ಲನೂ ಹೇಳ್ತಾರೆ ಕತೆ ಅವರು ವಿಡಿಯೋಗೆ. ಬಾಯ್ ಬಾಯ್ ಶಿವಲಿಂಗ್. ರೆಸಾರ್ಟ್ಗೆ ಹೊರಟ್ವಿ. ಕೊನೆಗೂ ಎಂಜಾಯ್ ಆರಾಮಾಗಿ ಮಾಡಿದ್ವಿ. ಚೆನ್ನಾಗಿದೆ. ಏನು ಕೂಲಾಗಿ ಪೀಸಾಗಿ ಆರಾಮಾಗಿ ಆಟ ಆಡ್ಕೊಂಡಿರ್ಬೇಕು ಅನ್ನೋರು ಆರಾಮಾಗಿ ಬರ್ಬೋದು. ಕ್ರೌಡ್ ಏನಿರಲ್ಲ. ಆಮೇಲೆ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಫ್ಯಾಮಿಲಿ ಬಂದಿದ್ದು ಹೋಗ್ಬೋದು, ಫ್ರೆಂಡ್ಸ್ ಬಂದಿದ್ದು. ಬಟ್ ಗೇಮ್ಸ್ ಜಾಸ್ತಿ ಬೇಕು ಅನ್ನೋರಿಗೆ ಇದು ಸೆಟ್ ಆಗಲ್ಲ. ಬಟ್ ನಮ್ಮಂಥ ಫ್ಯಾಮಿಲಿಗಳಿಗೆ ಓಕೆ. ಈ ಥರ ಬರ್ಡೇ ಪಾರ್ಟಿ ಇದು ಪರ್ಸ್ನಲಾಗಿ ಮಾಡ್ಕೊಳ್ಳೋರಿಗೆ ಓಕೆ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.